ಹಲೋ ಸ್ನೇಹಿತರೆ, ನಿಮ್ಗೆ ಸ್ವಾಗತ ಅಗ್ರೀನ್ ಜೈನ್ ಚಾನಲ್ಗೆ. ನಾನು ನಿಮ್ಮ ಸ್ನೇಹಿತ ರಘು ಮಾತಾಡೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಖುಷ್ಬಿ ಎಣ್ಣೆ ಮತ್ತೆ ಶೇಂಗಾ ಎಣ್ಣೆ ಯಾವ ಥರ ತೆಗಿತಾರೆ ಅಂತ ಹೇಳಿ ತೆಗಿತೀವಿ. ಸ್ಪೆಷಲಿ ಇವತ್ತು ಖುಷ್ಬಿ ಐತಿ, ಅಷ್ಟೇ ಯಾವ ಥರ ಆಯಿಲಿಂಗ್ ಮಾಡ್ತಾರ, ಆಮೇಲೆ ಪ್ರೊಸೆಸಿಂಗ್ ಮಾಡ್ತಾರೆ ಅಂತ ಹೇಳಿ ವಿಡಿಯೋನಲ್ಲಿ ನಿಮ್ಗೆ ತೋರಿಸ್ತೀವಿ ಸ್ನೇಹಿತರೆ. ಆಕ್ಚುಲಿ ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಫರ್ತಾಬಾದ್ ಊರಿನಲ್ಲಿ ಇದ್ದೀವಿ. ನಮ್ದು ಸ್ನೇಹಿತರಿದ್ದಾರೆ. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ಬಿಟ್ಟಲ್ಲ. ಸ್ವಲ್ಪ ಯಾವ ಥರ ತೆಗಿತಾರೆ ಅಂತ ಹೇಳಿ ನಮ್ದು ಏನಂತಾರೆ ಆಡಿಯನ್ಸಿಗೆ ತೋರಿಸಿ ಸರ್, ಯಾವ ಥರ ಖುಷ್ಬಿ ಎಣ್ಣೆ ತೆಗಿತೀರಿ ನೀವು, ಹೌದಾ? ಯಾಕಂದ್ರೆ ಎಲ್ಲರೂ ಇಂಟ್ರೆಸ್ಟ್ ಇರ್ತಾರೆ ಮಾಡ್ಬೇಕಂತ ಹೇಳಿ. ಸ್ವಲ್ಪ ಹೇಳಿ ಸರ್ ಯಾವ ಥರ ಅಂತ ಹೇಳಿ. ಹಾಂ ಸರ್, ಇಲ್ಲಿ ಯಾವ ಥರ ಫಸ್ಟ್ ರೈತರ ಕಡೆ ನೀವು ತರ್ತೀರಲ್ಲ? ರೈತರ ಕಡೆಯಿಂದ ಖರೀದಿ ಮಾಡ್ತೀವಿ ಸರ್. ಹಾಂ ನಾವು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇದು ಮಾಡ್ತೀವಿ ಸರ್. ಇದು ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ಖುಷ್ಬಿ ಎಣ್ಣೆ ಕಾಣಿಸ್ತೀವಿ. ಯಾವ ಥರ ಸ್ವಚ್ಛಾಗಿದೆ ಅಂತ ನೋಡ್ತೀವಿ. ಓಕೆ, ಫಸ್ಟ್ ಇಲ್ಲಿಂದ ತಂದು ಇಲ್ಲಿ ಹಾಕ್ತೀರಿ, ಹೌದಾ? ಇದು ಪೂರಾ ಕ್ಲೀನ್ ಮಾಡ್ತೀವಿ ಸರ್. ಓಕೆ, ಪೂರಾ ಕ್ಲೀನ್ ಮಾಡಿಬಿಟ್ಟು ಇದು ಫುಲ್ ಡ್ರೈ ಮಾಡ್ತೀರಿ ನೀವು? ಓಕೆ, ಸೊ ಡ್ರೈ ಮಾಡಿ ಈ ಮುಖಾಂತರ ನಿಮಗೆ ಇದು ಆಗ್ಬಿಡ್ತದಲ್ಲ ಹೋಗುತ್ತೆ. ಹಾಂ. ಸೊ ಈ ಕನ್ವೇರ್ ಇಲ್ಲಿಂದ ಹಾಕ್ತಾರೆ, ಇಲ್ಲಿ ಕನ್ವೇರ್ಲಿಂದ ಅಲ್ಲಿ ಹೋಗ್ಬಿಡುತ್ತಲ್ಲ, ಮ್ಯಾಲೆ ಹೋಗುತ್ತೆ. ಆ ಮ್ಯಾಲೆ ಹೋಗಿ ಡೈರೆಕ್ಟ್ ಇಲ್ಲಿ ದೊಡ್ಡ ಚೆನ್ನಿ ಬರುತ್ತೆ. ಇದು ದೊಡ್ಡ ಚನ್ನಿ, ಇದು ದೊಡ್ಡ ಚೆನ್ನಿ ಇಲ್ಲಿ ಬಿದ್ದುಬಿಟ್ಟು ಇಲ್ಲಿ ಪೂರಾ ಸಣ್ಣ ಕಸ ಒಂದ್ ಕಡೆ, ಗಡ್ಡಿ ಒಂದ್ ಕಡೆ, ಎಲ್ಲ ಒಂದ್ ಕಡೆ ಆಗುತ್ತೆ. ಸೊ ಇದು ಚನ್ನಿ ಇವಾಗಿ ಬರ್ತೈತಲ್ರಿ? ಚನ್ನಿ ಆಗಿ ಇಲ್ಲಿ ಎಲ್ಲ ಕ್ಲೀನಿಂಗ್ ಆಗತ್ತೆ. ನೋಡಿ ಸ್ನೇಹಿತರೆ, ಯಾವ ಥರ ಚನ್ನಿ ಐತಿ ಇಲ್ಲಿ, ಈ ಥರ ಕ್ಲೀನಿಂಗ್ ಆಗತ್ತೆ ನೋಡ್ರಿ, ಹೌದಾ? ಹಾಂ. ಈ ಕ್ಲೀನಿಂಗ್ ಆದ ತಕ್ಷಣ ಇಲ್ಲಿ ಕಸ ಕಡ್ಡಿ ಇದ್ದಿದ್ದು ಇದ್ರೊಳಗೆ ಹೋಗ್ತದಲ್ರಿ? ಕಸ ಕಡ್ಡಿ ಇದ್ದಿದ್ದು ಇದ್ರೊಳಗೆ ಬರ್ತದೆ. ಕಸ ಕಡ್ಡಿ ಇದ್ದಿದ್ದು ಸಣ್ಣ ಕೊತ್ತ ಬರುತ್ತೆ. ಓ, ಈ ಥರ ಕಸ ಕಡ್ಡಿ ಬರ್ತದೆ ಅಂದ್ರೆ ಸಪ್ರೇಟ್ ಈ ಬೂದಿ ಇದು. ಓಕೆ. ಈ ಥರ ಕ್ಲೀನ್ ಮಾಡಿ ಉಳ್ಕಿದೆಲ್ಲ ಕ್ಲೀನ್ ಮಟೀರಿಯಲ್ ಇದ್ದಿದ್ದು ಇಲ್ಲಿ ಹೋಗುತ್ತೆ. ಓಕೆ, ಹಳ್ಳ ಏನೈತಂದ್ರೆ ಈ ಹಳ್ಳ ಇಲ್ಲಿ ಕ್ಲಿಯರ್ ಆಗುತ್ತೆ ಸರ್. ಹಾಂ. ಇಲ್ಲಿ ಬಿಟ್ಟು ಸೊ ಇಲ್ಲಿ ಕನ್ವೇರ್ ಮುಖಾಂತರ, ಸೊ ಇಲ್ಲಿ ಒಂದು ಕನ್ವೇರು. ಹಾಂ, ಇಲ್ಲಿ ಕನ್ವೇರ್ ಮುಖಾಂತರ ಪೂರಾ ಕ್ಲೀನ್ ಆಗುತ್ತೆ ಸರ್. ಓಕೆ. ಸೊ ಇಲ್ಲಿ ಏನಂದ್ರೆ ಹಳ್ಳ ಇದ್ದಿದ್ದು ಎಲ್ಲಾನೇ ಹೋಗ್ಬಿಡ್ತೈತ್ರಿ. ಹಾಂ, ಇಲ್ಲಿ ಹಳ್ಳ ಇದ್ದಿದ್ದು ಹೋದ್ರೆ ಇಲ್ಲಿ ಮೇನ್ ಕ್ಲೀನ್ ಆಗೋದು ಇಲ್ಲಿ. ಫುಲ್ ಕ್ಲೀನ್ ಇದು ಮಾಡ್ತಾರೆ. ಅದ್ರ ನಿಮ್ಮ ಕಡೆ 3 ಕಡೆ ಕ್ಲೀನ್ ಆಗ್ಲತ್ತದ. 3 ಕಡೆ ಕ್ಲೀನ್ ಆಗುತ್ತೆ. 3 ಕಡೆ ಕ್ಲೀನ್ ಆಗ್ತದೆ. ಈ ಥರ ಹಳ್ಳ ಇದ್ದಿದ್ದು ಸೊ ಇದು ಕ್ಲೀನ್ ಮಟೀರಿಯಲ್ ಹೋಗಿ ಈ ಕನ್ವೇರ್ನ ಹೋಗ್ತೈತ್ರಿ. ಓಕೆ. ಸ್ನೇಹಿತರೆ, ಇಲ್ಲಿ ನೋಡ್ರಿ, ಈಗ ಲಾಸ್ಟ್ ಕ್ಲೀನಿಂಗು. ಇಲ್ಲಿ ಲಾಸ್ಟ್ ಕ್ಲೀನ್ ಆದ ತಕ್ಷಣ ಇಲ್ಲಿ ಒಂದು ಕನ್ವೇರ್ ಅದ. ಕನ್ವೇರ್ ಮುಖಾಂತರ ಇದು ಹೋಗ್ಬಿಡ್ತದ, ಹೌದಾ? ಕನ್ವೇರ್ ಹೋಗಿ ಇಲ್ಲಿ ಬರ್ತದೆ, ನಾನು ಗಾಣ ಹತ್ರ ಬರ್ತದೆ. ಕ್ಲೀನಿಂಗ್ ಮಾಡಿ ಇಲ್ಲಿ ಬೆಲ್ಟ್ ಕನ್ವೇರ್ ಐತೆ ನೋಡಿ. ಈ ಬೆಲ್ಟ್ ಕನ್ವೇರ್ಲಿಂದ ಸೀದಾ ಏನಾಗತ್ತಂದ್ರೆ ಬೀಜ ಏನು ಖುಷ್ಬಿ ಬೀಜ ಅದಲ್ಲ ಅಥವಾ ಶೇಂಗಾ ಯಾವುದೂ ಇರಲಿ, ಇಲ್ಲಿ ಏನಾಗುತ್ತೆ, ಇಲ್ಲಿ ಲಾಸ್ಟಿಗೆ ಫೈನಲ್ ಕ್ಲೀನ್ ಇದ್ದಿದ್ದು ಇಲ್ಲಿ ಬಿಡ್ತೈತಿ. ಬಿದ್ದು ಈ ಥರ ಈ ಮುಖಾಂತರ ಎಳ್ಕೊಂಡು ಹೋಗುತ್ತೆ ಮೇಲ್ಗಡೆ. ನೋಡ್ಬೋದು ನೀವು, ಇಲ್ಲಿ ಎಳ್ಕೊಂಡು ಬಂದು ಸ್ನೇಹಿತರೆ ಮ್ಯಾಲಿಂದ ಇವಾಗ ಕಾಲು ಹಾಕ್ತೀವಿ. ಇವಾಗ ಬರ್ತಾ ಇರ್ತದೆ. ಇಲ್ಲಿ ಫ್ರೆಶ್ ಆಗುತ್ತೆ ಸರ್. ಇಲ್ಲಿ ಫ್ರೆಶ್ ಆಗಿಬಿಟ್ಟು ಕೇಕ್ ಕಡೆ ಹೋಗುತ್ತೆ ಸರ್. ಆಯಿಲ್ ಇಲ್ಲಿ ಬರುತ್ತೆ ಸರ್ ಕೆಳಗಡೆ. ಓಕೆ, ಈ ಕಡೆ ಈ ಬರೀ ಕೇಕ್ ಹೋಗ್ಬಿಡ್ತೈತೆ. ಹಾಂ ಸರ್, ಕೇಕ್ ಹೋಗುತ್ತೆ. ಈ ಕಡೆ ಆಯಿಲ್, ಇಲ್ಲಿ ಕೆಳಗಡೆ ಆಯಿಲ್ ಬರುತ್ತೆ ಸರ್. ಆಯಿಲ್ ಕೆಳಗಡೆ ಅಲ್ಲಿ ಹಾಕೊಂಡು ಔಷಧ ಹಚ್ಚಿಕಡೆ
ಓಕೆ, ಇದು ಪೈಪ್ ಲೈನ್ ಡೈರೆಕ್ಟ್ ನೀವು ಅದು ಇದು ಕೊಟ್ರಿ ಸರ್? ಅದು ಡೈರೆಕ್ಟ್ ಆಗಿ ಹೌಸ್ ಇದೆ ಸರ್. ಡೈರೆಕ್ಟ್ ಟ್ಯಾಂಕಿಗೆ ಸ್ಟೋರೇಜ್ ಪರ್ಪಸ್. ಸ್ಟೋರೇಜ್ ಆಗುತ್ತೆ. ಅಲ್ಲಿ ಕಚ್ಚಾ ಎಲ್ಲ ಸ್ಟೋರ್ ಆಗಿಬಿಟ್ಟು ಆಮೇಲೆ ಫಿಲ್ಟರ್ ಆಗುತ್ತೆ ಸರ್. ಓಕೆ, ಆಮೇಲೆ ಇದು ಕೇಕ್ ಅದಲ್ಲ ಸರ್? ಇದು ಕೇಕ್ ಕಾಣುತ್ತಲ್ಲ, ಇದು ಕೇಕ್ ಸ್ಪೆಷಲಿ ನಮ್ಮ ದನಗಳಿಗೆ ಮೇವು ಸಲುವಾಗಿ, ಅಂದ್ರೆ ಇದು ವೇಸ್ಟೇಜ್ ಇಲ್ಲ. ಓಕೆ, ಅಂದ್ರೆ ಇದು ಸ್ಪೆಷಲಿ ಇದು ಮೇವು ಸಲುವಾಗಿ ಆದ್ರೆ ಅವ್ರ ಏನಂತಾರ ಸ್ಪೆಷಲಿ ನಮ್ದು ಹಾಲಿನ ಅಂಶನ ಹೆಚ್ಚೆ ಆಗೋದ ಆಕಳಿಗೆ ಇದು ಕೊಟ್ರೆ. ಚುನ್ನಿ ಅಂತ ಇಡ್ತಾರ ಸರ್, ಅದರಲ್ಲಿ ಕೂಡ ತೋರಿಸಿರ್ಬೋದು. ಓಕೆ, ಸೊ ಇಲ್ಲಿಂದ ಎಣ್ಣೆ ಬಂದು ಇದು ಕ್ರಶ್ ಆಗಿ ಇಲ್ಲಿಂದ ಎಣ್ಣೆ ಬರ್ತದ್ರಿ, ಈ ಪೈಪ್ ಮುಖಾಂತರ ಒಳಗಿಂದ ಹೋಗ್ತದಲ್ಲ. ಓಕೆ, ಅಂದ್ರೆ ಇಲ್ಲಿ ಫಿಲ್ಟರ್ ಆಗ್ಬಿಡ್ತದ್ರಿ. ಸೊ ಇದು ಪ್ಯೂರ್ ಆಗಿ ಇಲ್ಲಿ ಬಂದ್ಬಿಡ್ತಲ್ರಿ. ಸೊ ಇದು ಪೈಪ್ ಎದಕ್ಕೆ ಕೊಟ್ರಿ ಸರ್? ಇದು ಪೈಪ್ ಸರ್ ನಾಗಲ್ಲಿ ಎದಕ್ಕೆ ಹೋಗ್ತದೆ ಸರ್? ಓ, ಹೊರಗೆ ಒಂದು ಹಾಕಿದ. ಸೊ ಇಲ್ಲಿ ತುಂಬಿ ಡೈರೆಕ್ಟ್ ಅಲ್ಲಿ ಹೋಗ್ಬಿಡ್ತದೆ ಈ ಪೈಪ್ ಮುಖಾಂತರ. ಸೊ ಇದಕ್ಕೆ ಮೋಟ್ರ್ ಕೊಟ್ರಿ, ಇದು ಈ ಮೋಟ್ರ್ ತೊಳೆ ಈ ತರ ಪಂಪ್ ಆಗ್ಬಿಡ್ತಂದ್ರೆ. ಓಕೆ ಓಕೆ, ಇದು 5 ಲೀಟರ್ 10 ಇದು 5 ಲೀಟರ್ ತುಂಬಲತ್ತಾರಲ್ಲ ಈಗ. ಸೊ ಇದು ಟ್ಯಾಂಕ್ ಹೊರಗಿನ ದೊಡ್ಡ ಟ್ಯಾಂಕ್ ಅದ ಅದರ ಬರೋದು. ಓಕೆ, ನೋಡಿ ಸ್ನೇಹಿತರೆ, ಈ ತರ ತುಂಬಿ ಟ್ಯಾಂಕ್ ತುಂಬಿ ಅವ್ರ ಬ್ರ್ಯಾಂಡಿಂಗ್ ಟ್ರೇಡ್ ಮಾರ್ಕ್ ಅಪ್ರೂವಲ್ ಇದೆ. ಕುಟುಂಬ, ಹೌದಾ, ಹಮಾರ ಕುಟುಂಬ ಹಮಾರ ಪರಿವಾರ ಅಂತ ಹೇಳಿ ಟ್ರೇಡ್ ಮಾರ್ಕ್ ಅಪ್ರೂವ್ ಇದೆ ಸ್ನೇಹಿತರೆ. ಇದು ರಿಜಿಸ್ಟರ್ನು ಇದೆ. ಆಮೇಲೆ FSS ಸರ್ಟಿಫೈಡ್ನು ಇದೆ. ಇದಕ್ಕೆ FSS ಸರ್ಟಿಫೈಡ್ನು ಇದೆ. ಏನಾರ ಡೋರ್ ಡೆಲಿವರಿ ಏನೋ ಮಾಡ್ತೀರಿ ಸರ್? ಆರ್ಡರ್ ಹೆಚ್ಚಿಗೆ ಐತಂದ್ರೆ ನಿಮ್ ಸ್ಟೋರ್ ಆಯ್ತಾ ಅಲ್ಲಿ? ಯಾವ ಏರಿಯಾನಾಗ ಸರ್ ಸ್ಟೋರ್? ಬಸ್ ಸ್ಟ್ಯಾಂಡ್ ಇದ್ರೆ ಸಂಜೀವನಿ ಆಫೀಸ್ ಐತಲ್ಲ ಸರ್. ಬಸ್ ಸ್ಟ್ಯಾಂಡ್ ಇದ್ರೆ ಸಂಜೀವನಿ ಆಫೀಸ್ ಬಾಜು ಅಲ್ಲೇ ಸರ್ ಸ್ಟೋರ್ ಐತ್ರಿ. ಹೋಮ್ ಡೆಲಿವರಿ ಮಾಡ್ತಾರೆ ಅಲ್ಲಿ ಹೋಮ್ ಡೆಲಿವರಿ ಮಾಡ್ತಾರೆ. ನೋಡಿ ಸ್ನೇಹಿತರೆ, ನಿಮ್ಮದು ಗುಲ್ಬರ್ಗ ಜಿಲ್ಲೆ ಒಳಗೆ ಅದ, ನೀವು ಡೈರೆಕ್ಟ್ಲಿ ಪರ್ಚೇಸ್ ಮಾಡ್ಬೋದು. ಬಸ್ ಸ್ಟ್ಯಾಂಡ್ ಹತ್ರನೇ ಅದ. ಅಥವಾ ಡೈರೆಕ್ಟ್ ನೀವು ಖುಷ್ಬಿ ತಿನ್ಬೇಕು, ಹೆಲ್ತಿಗೆ ಭಾಳ ಬೆನಿಫಿಟ್ ಅದ, ಕೆಮಿಕಲ್ ಫ್ರೀ ಅದ, ಫುಲ್ಲಿ ಪ್ಯೂರ್ ಅದ. ಆಮೇಲೆ ರೈತರಿಗೆ ಭಾಳ ಅನುಕೂಲ ಆಗತ್ತ. ಇಂಥ ಪ್ರೋತ್ಸಾಹ ಕೊಟ್ಟರೆ ಸಣ್ಣ ಇಂಡಸ್ಟ್ರಿಗೆ ಇಂಥ ಪ್ರೋತ್ಸಾಹ ಕೊಡುತ್ತಾ ರೈತರ ಕಡೆನೂ ಮಾಲ್ ಬಂದ್ಬಿಡುತ್ತೆ. ರೈತರ ಕಡೆನೂ ಚೆನ್ನಾಗಿ ಗ್ರೋತ್ ಮಾಡ್ತಾರೆ, ಖುಷ್ಬಿ ಗ್ರೋತ್ ಮಾಡ್ತದ. ಆಮೇಲೆ ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇದು ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ನಮ್ಮ ರೈತರ ಜೊತೆ ಶೇರ್ ಮಾಡ್ರಿ. ಇಂಥ ಒಂದು ಸಣ್ಣ ಇಂಡಸ್ಟ್ರಿ ನೀವು ಡೆವಲಪ್ ಮಾಡ್ರಿ, ಹೌದಾ? ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರೂ ಕುಸುಬೆ ಎಣ್ಣೆ ಮಾಡಬೇಕಂದ್ರೆ ಎಲ್ಲರ ಹೆಲ್ತ್ಗೆ ಆರೋಗ್ಯ ತುಂಬಾ ಒಳ್ಳೆಯದಿದೆ. ಹಾಗಾಗಿ ಕುಸುಬೆ ಎಣ್ಣೆ ಮಾಡ್ತಕ್ಕಂಥದ್ದು ಭಾರಿ ಉತ್ತಮ. ಥ್ಯಾಂಕ್ ಯು.